ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜುಲೈ ತಿಂಗಳಲ್ಲಿ ಬರುವಂತಹ ದೇವಶಯನಿ ಏಕಾದಶಿ ಯಾವಾಗ ಬಂದಿದೆ, ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ದೇವಶಯನಿ ಏಕಾದಶಿಯ ಮಹತ್ವವೇನು, ಪಾರಾಯಣ ಸಮಯವೇನು ಹಾಗೂ ಪೂಜಾ ವಿಧಾನವೇನು, ಹೇಗೆ ಈ ದೇವಶಯನಿ ಪೂಜೆಯನ್ನ ಮಾಡಬೇಕು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಲೇಬೇಕು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಏಕಾದಶಿಯ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಈ ದಿನದಂದು ಆಚರಣೆ ಮಾಡಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ ಕೂಡ ಇದೆ. 2026ನೇ ಇಸವಿಯಲ್ಲಿ ಜುಲೈ 25ನೇ ತಾರೀಕು ದೇವಶಯನಿ ಏಕಾದಶಿ ಬಂದಿದೆ. ಈ ಏಕಾದಶಿ ದಿನದಂದು ಈ 5 ಕೆಲಸಗಳನ್ನು ತಪ್ಪದೇ ಮಾಡಿ. ಈ ಕೆಲಸಗಳನ್ನು ತಪ್ಪದೇ ಈ ದಿನ ಮಾಡುವುದರಿಂದ ಶ್ರೀ ಮಹಾವಿಷ್ಣುವಿನ ವಿಶೇಷ ಕೃಪೆ ನಿಮ್ಮದಾಗುತ್ತದೆ. ಜುಲೈ 2026ರಂದು 25ನೇ ತಾರೀಕಿನಂದು ಆಚರಿಸಲಾಗುವ ದೇವಶಯನಿ ಏಕಾದಶಿ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆ, ಉಪವಾಸ, ತುಳಸಿ ಪೂಜೆ ಹಾಗೂ ದಾನ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ದೇವಶಯನಿ ಏಕಾದಶಿ ದಿನದಂದು ಕೆಲವು ಶುಭ ವಸ್ತುಗಳನ್ನು ಮನೆಗೆ ತರುವುದು ಮಂಗಳಕರ. ಆ ವಸ್ತುಗಳು ಯಾವುವು ಎಂದರೆ, ದೇವಶಯನಿ ಏಕಾದಶಿ ದಿನ ತುಳಸಿ ಗಿಡ, ಶಂಖ, ಶ್ರೀಫಲ, ತೆಂಗಿನಕಾಯಿ, ಹಳದಿ, ಕುಂಕುಮ, ಗೋಮತಿ ಚಕ್ರ ಹಾಗೂ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮನೆಗೆ ತರುವುದು ಶುಭ. ಆಷಾಢ ಏಕಾದಶಿಯೊಂದು ಆಚರಿಸಲಾಗುತ್ತದೆ. ಸನಾತನ ಧರ್ಮದಲ್ಲಿ ಈ ದಿನವು ವಿಶೇಷ ಮಹತ್ವವನ್ನು ಹೊಂದಿದ್ದು ಚಾತುರ್ಮಾಸ ವ್ರತದ ಆರಂಭದ ದಿನ ಎಂದು ಕರೆಯುತ್ತೇವೆ. ದೇವಶಯನ ಏಕಾದಶಿಯು ಜುಲೈ 25ನೇ ತಾರೀಕು 2026ರಂದು ಶನಿವಾರ ಬರುತ್ತದೆ. ದೇವಶಯನಿ ಏಕಾದಶಿ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ 24ನೇ ತಾರೀಕು 2026ರಂದು ಬೆಳಿಗ್ಗೆ 9:12 ಪ್ರಾರಂಭವಾಗುತ್ತದೆ. ದೇವಶಯನ ಏಕಾದಶಿ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಜುಲೈ 25ನೇ ತಾರೀಕು 2026ರಂದು ಬೆಳಿಗ್ಗೆ 11:34 ಮುಕ್ತಾಯಗೊಳ್ಳುತ್ತದೆ. ದೇವಶಯನಿ ಏಕಾದಶಿ ಉಪವಾಸವನ್ನು ಬಿಡುವ ಸಮಯ, ಪಾರಾಯಣಿ ಸಮಯವು ಜುಲೈ 26ನೇ ತಾರೀಕು 2026ರಂದು ಬೆಳಿಗ್ಗೆ 5:39ದಿಂದ 8:22 ಒಳಗೆ ಪಾರಾಯಣಿಯನ್ನು ಮಾಡಬೇಕು. ದೇವಶಯನ ಏಕಾದಶಿಯ ಮಹತ್ವ. ಪುರಾಣಗಳ ಪ್ರಕಾರ ಈ ದಿನದಂದು ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆ. ದೇವಶಯನಿ ಏಕಾದಶಿಯಿಂದ ಪ್ರಬೋಧಿನಿ ಏಕಾದಶಿವರೆಗೆ ಇರುವ 4 ತಿಂಗಳ ಕಾಲ ಅವಧಿಯಲ್ಲಿ ಚಾತುರ್ಮಾಸ ಎಂದು ಕರೆಯುತ್ತೇವೆ. ಈ ಅವಧಿಯಲ್ಲಿ ಸಾಧಕರು, ಸನ್ಯಾಸಿಗಳು ಮತ್ತು ಭಕ್ತರು ಹೆಚ್ಚು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗುತ್ತಾರೆ. ಈ 4 ತಿಂಗಳುಗಳಲ್ಲಿ ವಿವಾಹ, ಗೃಹ ಪ್ರವೇಶ, ಉಪನಯನ ಮುಂತಾದ ಪ್ರಮುಖ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ದೇವಶಯನಿ ಏಕಾದಶಿಗೆ ವಿವಿಧ ಪ್ರದೇಶಗಳಲ್ಲಿ ಈ ಹೆಸರುಗಳಿಂದ ಕರೆಯುತ್ತಾರೆ. ಆಷಾಢ ಏಕಾದಶಿ, ಹರಿಶಯನಿ ಏಕಾದಶಿ, ಪದ್ಮನಾಭ ಏಕಾದಶಿ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ದೇವಶಯನಿ ಪೂಜಾ ವಿಧಾನ ಮತ್ತು ಆಚರಣೆ ಬಗ್ಗೆ ತಿಳಿಯೋಣ. ದೇವಶಯನಿ ಏಕಾದಶಿಯ ವ್ರತದಿಂದ ದೊರೆಯುವ ಫಲಗಳು. ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಪಾಪಗಳ ಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ವಿಷ್ಣುವಿನ ಕೃಪೆ ಲಭಿಸುತ್ತದೆ, ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ, ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಸಹಕಾರಿಯಾಗಿದೆ. ಈ ಏಕಾದಶಿಯು. ಏಕಾದಶಿ ಪೂಜಾ ವಿಧಾನ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಚಿಗೊಳಿಸಿ ಸ್ನಾನವನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ವಿಷ್ಣುವಿನ ಪೂಜೆಗಾಗಿ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಶುಚಿಗೊಳಿಸಬೇಕು. ಪೂಜೆಯ ಸ್ಥಳದಲ್ಲಿ ಕುಳಿತು ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪಿಸುತ್ತಾ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಸಂಕಲ್ಪ ವ್ರತವನ್ನು ಮಾಡಿಕೊಳ್ಳಬೇಕು. ತುಳಸಿ ಪೂಜೆ ಮಾಡುವ ವಿಧಾನ. ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆಗಳು ಅತ್ಯಂತ ಪ್ರಿಯ. ಮುಂಜಾನೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪೂಜಿಸಿ ನಂತರವೇ ಪೂಜೆಗೆ ತುಳಸಿ ದಳಗಳನ್ನು ತೆಗೆಯಿರಿ. ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಇಂದಿನ ದಿನವೇ ಮುರಿದಿಟ್ಟುಕೊಂಡು ತುಳಸಿಯನ್ನು ಬಳಸಬೇಕು. ವಿಷ್ಣು ದೇವರ ಫೋಟೋ ಅಥವಾ ಮೂರ್ತಿಯ ಮುಂದೆ ದೀಪಗಳನ್ನು ಹಚ್ಚಬೇಕು.
ಫೋಟೋಗೆ ಚಂದನ, ಹಳದಿ, ಹೂವು ಮತ್ತು ತುಳಸಿ ದಳಗಳನ್ನು ಅರ್ಪಿಸಬೇಕು. ವಿಷ್ಣು ದೇವರ ಫೋಟೋಗೆ ಅರಿಶಿನ, ಕುಂಕುಮ, ಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಣೆ ಮಾಡಬೇಕು. ಶ್ರೀ ವಿಷ್ಣು ಅಥವಾ ಶ್ರೀ ಕೃಷ್ಣ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಶುದ್ಧ ಗಂಗಾಜಲ ಅಭಿಷೇಕವನ್ನ ಮಾಡಬೇಕು. ಮಂತ್ರ ಜಪ. ದಿನವಿಡೀ ಈ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಬೇಕು. ಹಾಗೂ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡುತ್ತಿರಬೇಕು. ನೈವೇದ್ಯಕ್ಕೆ ಹಣ್ಣುಗಳು, ಹಾಲು ಅಥವಾ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡಬೇಕು. ನಂತರ ದ್ವಾದಶಿ ದಿನದಂದು ಪಾರಣಿ ಸಮಯ ಪಾರಾಯಣವನ್ನು ಮುಕ್ತಾಯಗೊಳಿಸಬೇಕು. ಈ ದಿನ ಇವುಗಳನ್ನು ತಪ್ಪಿಸಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ತಾಮಸಿಕ ಆಹಾರಗಳು, ಸುಳ್ಳು, ಕೋಪ, ನಿಂದನೆಯನ್ನು ತಪ್ಪಿಸಿ ಅನಗತ್ಯ ವಾದ ವಿವಾದಗಳನ್ನು ಮಾಡಲೇಬೇಡಿ. ಅಕ್ಕಿಯನ್ನು ತಿನ್ನಬೇಡಿ. ಧಾನ್ಯ ಸೇವನೆ ಮಾಡಬೇಡಿ. ಕೋಪ, ಜಗಳ, ಅಸತ್ಯ ಮಾತುಗಳನ್ನು ಆಡಲೇಬೇಡಿ. ಅನವಶ್ಯಕ ವ್ಯಯವನ್ನು ತಪ್ಪಿಸಿ. ದೇವಶಯನಿ ಏಕಾದಶಿ ವ್ರತಕಥೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ತಿಳಿಸಿದ ದೇವಶಯನಿ ಏಕಾದಶಿ ವ್ರತದ ಪೌರಾಣಿಕ ಕಥೆ ಇಲ್ಲಿದೆ. ದೇವಶಯನಿ ಏಕಾದಶಿ ವ್ರತಕಥೆ ಪ್ರಾರಂಭ. ಪ್ರಾಚೀನ ಕಾಲದಲ್ಲಿ ಸೂರ್ಯವಂಶದಲ್ಲಿ ಮದಾಂತ ಎಂಬ ಚಕ್ರವರ್ತಿ ರಾಜ್ಯಭಾರವನ್ನ ಮಾಡುತ್ತಿದ್ದನು. ಆತ ಅತ್ಯಂತ ಧರ್ಮನಿಷ್ಠ, ಸತ್ಯವಂತ ಹಾಗೂ ಪ್ರಜಾಸೇವಕ ರಾಜನಾಗಿದ್ದನು. ಅವನ ರಾಜ್ಯದಲ್ಲಿ ಪ್ರಜೆಗಳು ಯಾವುದೇ ಕಷ್ಟದಲ್ಲಿಲ್ಲದೆ ಅತ್ಯಂತ ಸುಖ ಸಂತೋಷಗಳಿಂದ ಜೀವನ ನಡೆಸುತ್ತಿದ್ದರು. ಆದರೆ ಒಮ್ಮೆ ಆ ರಾಜ್ಯದಲ್ಲಿ ವಿಧಿಯ ಆಟದಂತೆ ಸತತ 3 ವರ್ಷಗಳ ಕಾಲ ಮಳೆಯೇ ಆಗಲಿಲ್ಲ. ತೀವ್ರವಾದ ಬರಗಾಲ ಮತ್ತು ಕ್ಷಾಮ ಆವರಿಸಿತು. ನದಿ, ಕೆರೆಗಳು ಒಣಗಿ ಹೋದವು. ಬೆಳೆಗಳು ನಾಶವಾದವು. ಹನಿ ನೀರಿಗೂ ಅನ್ನಕ್ಕೂ ಜನ ಮತ್ತು ಜಾನುವಾರುಗಳು ತತ್ತರಿಸಿ ಹೋದವು. ರಾಜ್ಯದಲ್ಲಿ ಯಜ್ಞ, ಯಾಗಾದಿಗಳು, ಪೂಜೆ ಪುನಸ್ಕಾರಗಳು ನಿಂತು ಹೋದವು. ರಾಜನು ತನ್ನ ಪ್ರಜೆಗಳ ಈ ಕಷ್ಟವನ್ನು ನೋಡಿ ರಾಜ ಮಂದಾತನಿಗೆ ತೀವ್ರ ದುಃಖವಾಯಿತು. ತನ್ನಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಆತ ಯೋಚಿಸಿದರೂ ಯಾವುದೇ ತಪ್ಪು ಕಾಣಿಸಲಿಲ್ಲ. ಈ ಸಮಸ್ಯೆಗೆ ಪರಿಹಾರ ಹುಡುಕಲು ರಾಜನು ತನ್ನ ಸೈನ್ಯದೊಂದಿಗೆ ಅರಣ್ಯಕ್ಕೆ ತೆರಳಿದನು. ಅಲ್ಲಿಗೆ ಅನೇಕ ಋಷಿಮುನಿಗಳ ಆಶ್ರಮಗಳನ್ನು ಸಂದರ್ಶಿಸುತ್ತಾ ಕೊನೆಗೆ ಬ್ರಹ್ಮನ ಮಾನಸ ಪುತ್ರರಾದ ಹಗೀರಸ ಮುನಿಗಳ ಋಷಿ ಹಗೀರಸ್ ಆಶ್ರಮವನ್ನು ತಲುಪಿದನು. ರಾಜನು ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ತನ್ನ ರಾಜ್ಯದ ದುಸ್ಥಿತಿಯನ್ನು ವಿವರಿಸಿ ಪರಿಹಾರವನ್ನ ಕಲ್ಪಿಸಿಕೊಡುವಂತೆ ಬೇಡಿಕೊಂಡನು. ಆಗ ಹಗೀರಸ ಮುನಿಗಳು ರಾಜನಿಗೆ ಹೀಗೆ ಸಲಹೆಯನ್ನು ನೀಡಿದರು. ಓ ರಾಜನೇ, ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ದೇವಶಯನಿ ಏಕಾದಶಿ ಅತ್ಯಂತ ಶಕ್ತಿಶಾಲಿಯಾದ ವ್ರತವಾಗಿದೆ. ನೀನು ನಿನ್ನ ಪ್ರಜೆಗಳೊಂದಿಗೆ ಸೇರಿ ಈ ಏಕಾದಶಿ ದಿನದಂದು ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಿಸಿ ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸು. ಈ ವ್ರತದ ಪ್ರಭಾವದಿಂದ ನಿನ್ನ ರಾಜ್ಯದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಆಗ ರಾಜನು ಮುನಿಗಳ ಮಾರ್ಗದರ್ಶನದಂತೆ ರಾಜ ಮಂದಾತನು ತನ್ನ ರಾಜಧಾನಿಗೆ ಮರಳಿ ಆಷಾಢ ಶುಕ್ಲ ಏಕಾದಶಿಯ ದಿನದಂದು ತನ್ನ ಪ್ರಜೆಗಳು, ಮಂತ್ರಿಗಳು ಮತ್ತು ರಾಣಿಯರೊಂದಿಗೆ ಸೇರಿ ಭಕ್ತಿಯಿಂದ ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸಿದರು. ಭಗವಾನ್ ವಿಷ್ಣುವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದಿನವಿಡೀ ಉಪವಾಸ ಇದ್ದು ಜಾಗರಣೆ ಮಾಡಿದರು. ಈ ಕಟ್ಟುನಿಟ್ಟಿನ ವ್ರತ ಮತ್ತು ಭಕ್ತಿಗೆ ಪ್ರಸನ್ನನಾದ ಭಗವಾನ್ ಶ್ರೀಹರಿ ವಿಷ್ಣುವು ಆ ರಾಜ್ಯಕ್ಕೆ ಅನುಗ್ರಹ ನೀಡಿದನು. ವ್ರತ ಮುಗಿದ ಬೆನ್ನಲ್ಲೇ ರಾಜ್ಯಾದ್ಯಂತ ದಟ್ಟವಾದ ಮೋಡಗಳು ಕವಿದು ಭಾರೀ ಮಳೆಯಾಯಿತು. ಒಣಗಿದ ಭೂಮಿ ಹಸಿರಾಯಿತು. ಕೆರೆ ಕಟ್ಟೆಗಳು ತುಂಬಿ ಹರಿದವು. ರಾಜ್ಯದಲ್ಲಿ ಮತ್ತೆ ಧಾನ್ಯ ಸಮೃದ್ಧಿಯಾಗಿ ಪ್ರಜೆಗಳು ಬರಗಾಲದಿಂದ ಮುಕ್ತರಾಗಿ ಸುಖ ಶಾಂತಿಗಳಿಂದ ಬಾಳಿದರು. ದೇವಶಯನಿ ಏಕಾದಶಿ ವ್ರತದ ಮಹತ್ವವೆಂದರೆ ಯಾರು ದೇವಶಯನಿ ಏಕಾದಶಿಯ ದಿನದಂದು ಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಸುಖ ಸಮೃದ್ಧಿ ದೊರೆಯುತ್ತದೆ ಮತ್ತು ಕೊನೆಯಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026 ಜುಲೈ ತಿಂಗಳಲ್ಲಿ ಬಂದಿರುವಂತಹ ದೇವಶಯನಿ ಏಕಾದಶಿ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ದೇವಶಯನಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇಗೆ, ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಲೇಬೇಕು, ಏಕಾದಶಿ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.